ಹಾಯ್ ನಮಸ್ಕಾರ ಎಲ್ರಿಗೂ ಅಂಕಿತಾ ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇವತ್ತಿನ ರೆಸಿಪಿ ಯಾವುದಪ್ಪ ಅಂತ ಹೇಳಿದ್ರೆ ಮೇಕೆ ಕಾಲು ಮತ್ತು ತಲೆ ಮಾಂಸ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಪುದೀನ, ಶುಂಠಿ, ಕೊತ್ತಂಬರಿ, ಚಕ್ಕೆ, ಲವಂಗ, ಮೆಣಸು. ನಾನಿಲ್ಲಿ 4 ಈರುಳ್ಳಿನ ಹಾಕೋತಿದ್ದೀನಿ, 4 ಹಸಿಮೆಣ್ಸಿಕಾಯಿನ ಹಾಕ್ಕೊಂಡೆ, ಬೆಳ್ಳುಳ್ಳಿ, ಶುಂಠಿ, ಪುದೀನ ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ಲೆಸ್ ಮಾಡಿದ್ರೂ ಆಗುತ್ತೆ. ನೆಕ್ಸ್ಟು ಕೊತ್ತಂಬರಿನ ಹಾಕ್ಕೊಂಡು ರುಬ್ಕೋತಿದ್ದೀನಿ. ಈ ಥರ ಬಂದರೆ ಸಾಕು. ನೆಕ್ಸ್ಟು ಇನ್ನೊಂದು ಮಸಾಲಾನ ರೆಡಿ ಮಾಡ್ಕೋಬೇಕು. ಅದಕ್ಕೆ 1 ಬೌಲ್ ತೆಂಗಿನ ತುರಿ, ಕಡಲೆ, ಟೊಮೆಟೊ ಮತ್ತು ಕೊತ್ತಂಬರಿನ ಹಾಕ್ಕೊಂಡು ನೆಕ್ಸ್ಟು ನಾನು ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥ ಸಾಂಬಾರು ಪೌಡರ್ನ 2 ಸ್ಪೂನ್ ಹಾಕೋತಿದ್ದೀನಿ. ನಿಮಗೆ ಬೇಕು ಅಂತ ಹೇಳಿದರೆ ಇನ್ನೊಂದು ಸ್ಪೂನ್ ಹಾಕೋಬೋದು. ಸೊ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು ಕುಕ್ಕರ್ನ ಇಟ್ಟು ಅದು ಬಿಸಿ ಆದ ನಂತರ ನಾನು ಆಯಿಲ್ನ ಹಾಕ್ತಿದ್ದೀನಿ. ಸೊ ಆಯಿಲ್ ಸ್ವಲ್ಪನೇ ಹಾಕ್ಕೊಳ್ಳಿ, ಯಾಕಂದರೆ ಮಟನಲ್ಲಿ ಜಿಡ್ಡಿರುತ್ತೆ. ಅದು ಸ್ವಲ್ಪ ಬಿಸಿ ಆದ ನಂತರ ನಾನಿಲ್ಲಿ ಮೇಕೆ ಕಾಲು ಮತ್ತು ತಲೆ ಮಾಂಸನ ಹಾಕೋತಿದ್ದೀನಿ. ಮಟನ್ನೆಲ್ಲ ಹಾಕಿ ಸ್ವಲ್ಪ ಬಿಸಿ ಆದ ನಂತರ ಉಪ್ಪು ಹಾಕೋತಿದ್ದೀನಿ. ಉಪ್ಪು ಸ್ವಲ್ಪನೇ ಹಾಕ್ಕೊಳ್ಳಿ, ಯಾಕೆಂದರೆ ಮಸಾಲ ಹಾಕಿದ್ಮೇಲೆ ಇನ್ನು ಸ್ವಲ್ಪ ಹಾಕಬೇಕಿರುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಉಪ್ಪು ಕಡಿಮೆನೇ ಹಾಕ್ಕೊಳ್ಳಿ. ಹಾಕ್ಕೊಂಡು ಮಿಕ್ಸ್ ಮಾಡಿ. ನೆಕ್ಸ್ಟು ನಾನು ಅರಿಶಿನ ಹಾಕ್ತಿದ್ದೀನಿ. ಅರಿಶಿನ ಹಾಕಿದ ನಂತರ ಇದು ನೀರು ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಉಪ್ಪು ಮತ್ತು ಅರಿಶಿನ ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ಮೇಲೆ ನೀರು ಬಿಟ್ಕೊಳ್ಳುತ್ತೆ ಇದು. ನೋಡಿ ಮಿಕ್ಸ್ ಮಾಡ್ತಿದ್ದೀನಿ. ಮಿಕ್ಸ್ ಮಾಡಿ ಮುಚ್ಚಳನ ಮುಚ್ಚಬೇಕು. ಒಂದು 5 ನಿಮಿಷ ಬಿಡಬೇಕು, ಅದು ಬಿಸಿ ಆಗೋವರೆಗೂ. ಬಿಸಿ ಆದಮೇಲೆ ಅದು ಸ್ವಲ್ಪ ನೀರು ಬಿಡ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಮುಚ್ಚಿದ ನಂತರ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ಓಪನ್ ಮಾಡಿ ನೋಡಿ ಎಷ್ಟು ರಸ ಬಿಟ್ಟಿರುತ್ತೆ ಅಂತ. ಸೊ ಈಗ ಸ್ವಲ್ಪ ಅಷ್ಟೇ ಬಿಟ್ಟಿದೆ. ಅದನ್ನೆಲ್ಲ ಮಿಕ್ಸ್ ಮಾಡಿ ಪುನಃ ಮುಚ್ಚಳನ ಮುಚ್ಚಿ ಇನ್ನೂ 5 ನಿಮಿಷ ಅದು ಬೇಯೋದಿಕ್ಕೆ ಬಿಡಬೇಕು. ಆವಾಗ ತುಂಬ ಚೆನ್ನಾಗಿ ನೀರು ಬಿಟ್ಕೊಂಡಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಅಂತ. ಈ ಥರ ನೀರು ಬಿಟ್ಕೊಂಡ್ಮೇಲೆ ಇದಕ್ಕೆ ಮಸಾಲ ಹಾಕಬೇಕು. ಈ ನೀರನ್ನ ನಾವು ಹೊರಗಡೆ ತೆಗೆದಾಕ್ಬಿಟ್ರೆ ಸಾಂಬಾರು ಚೆನ್ನಾಗಲ್ಲ. ಈ ನೀರು ಜೊತೆಗೇ ನಾವು ಮಸಾಲಾನ ಆ್ಯಡ್ ಮಾಡಿದ್ರೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಆವಾಗಲೇ ರುಬ್ಕೊಂಡಿದ್ದಂಥ ಮಸಾಲಾನ ಹಾಕ್ತಿದ್ದೀನಿ ನಾನು. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ನಾನು ಒಂದು ಸ್ವಲ್ಪ ನೀರು ಹಾಕೋತಿದ್ದೀನಿ, ಯಾಕಂದರೆ ಮಸಾಲೆ ತುಂಬ ಗಟ್ಟಿ ಇದೆ ಅಲ್ವಾ, ಹಂಗಾಗಿ ತಳ ಹಿಡಿದ್ಬಿಡುತ್ತೆ ಅಂತ ಸ್ವಲ್ಪ ನೀರು ಹಾಕೋತಿದ್ದೀನಿ. ಸೊ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಮಿಕ್ಸ್ ಮಾಡಿದ ನಂತರ ಅದು ಒಂದು ಕುದಿ ಬರಬೇಕು. ಒಂದು ಕುದಿ ಬಂದ ಮೇಲೆ ನಾವು ವಿಷಲ್ ಹಾಕಬೇಕು. ಅಲ್ಲಿವರೆಗೂ ಒಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಬೇಕು. ನೋಡಿ ಕುದಿ ಬರ್ತಿದೆ. ಕುದಿ ಬಂದ ನಂತರ ಮಿಕ್ಸ್ ಮಾಡಿ ನಾನು ವಿಷಲ್ನ ಹಾಕ್ತೀನಿ. ನಾನಿಲ್ಲಿ 5 ವಿಷಲ್ನ ಹಾಕಿಸ್ಕೊತಿದ್ದೀನಿ. ನಿಮಗೆ ಬೇಕು ಅಂತ ಹೇಳಿದರೆ ಇನ್ನೂ 2 ವಿಷಲ್ ಎಕ್ಸ್ಟ್ರಾ ಹಾಕಿಸ್ಕೋಬೋದು. ಅದು ಮಟನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಳೆ ಮಟನ್ ಆದರೆ 5 ಹಾಕಿಸ್ಕೊಂಡ್ರೆ ಆಗುತ್ತೆ. ತುಂಬ ಬಲ್ತಿದೆ ಅಂತ ಅಂದರೆ ಇನ್ನೂ 2 ಎಕ್ಸ್ಟ್ರಾ ಹಾಕಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇಷ್ಟು ಬೆಂದರೆ ಸಾಕು, ಪರ್ಫೆಕ್ಟಾಗಿ ಬೆಂದಿದೆ ಇವಾಗ ಇದು. ನೆಕ್ಸ್ಟ್ ಇದಕ್ಕೆ ನಾವು ಆವಾಗಲೇ ರುಬ್ಕೊಂಡಿರೋ ಅಂಥ ಮಸಾಲೆನ ಆ್ಯಡ್ ಮಾಡಬೇಕು. ನೋಡಿ ಮಸಾಲಾನ ಹಾಕ್ತಿದ್ದೀನಿ ನಾನು. ಮಸಾಲ ಹಾಕಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲ ತುಂಬ ಗಟ್ಟಿ ಇದೆ, ಹಂಗಾಗಿ ನಾನು ಸ್ವಲ್ಪ ನೀರನ್ನ ಸೇರಿಸ್ತೀನಿ. ನೋಡಿ ನೀರು ಹಾಕಿದ್ರೂ ಇನ್ನೂ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತಿದೆ, ಹಾಗಾಗಿ ನಾನು ಇಲ್ಲಿ 3 ಲೋಟ ನೀರನ್ನ ಹಾಕೋತೀನಿ. ನಿಮಗಿಲ್ಲ ಗಟ್ಟಿನೇ ಬೇಕು ಅಂತ ಹೇಳಿದ್ರೆ ನೀವು 2 ಲೋಟ ಹಾಕ್ಕೊಂಡ್ರೂ ಆಗುತ್ತೆ. ನಾನು ಇಲ್ಲಿ 3 ಲೋಟ ನೀರನ್ನ ಆ್ಯಡ್ ಮಾಡ್ಕೋತಿದ್ದೀನಿ. ನೋಡಿ ಈ ಥರ ಆಗುತ್ತೆ. ಮುಚ್ಚಳನ ಮುಚ್ಚಿ ಒಂದು 5 ನಿಮಿಷ ಬೇಯೋದಿಕ್ಕೆ ಬಿಡಬೇಕು. ಕುದಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಮೇಲೆ ನೊರೆ ಥರ ಇದೆಯಲ್ವಾ, ಅದೆಲ್ಲ ಚೆನ್ನಾಗಿ ಬೆಂದ್ರೆ ಅಷ್ಟೇ ಸಾಂಬಾರು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಆ ಥರ ನೊರೆ ಎಲ್ಲ ಚೆನ್ನಾಗಿ ಬೇಯಬೇಕು, ಇಲ್ಲದಿದ್ದರೆ ಹಸಿ ಸ್ಮೆಲ್ ಬಂದುಬಿಡುತ್ತೆ. ಅದು ಬೆಂದಿದ ನಂತರನೇ ನಾವು ಉಪ್ಪು ಹಾಕಬೇಕು. ಮೊದಲಿಗೆ ಹಾಕಿದ್ರೂ ಅಷ್ಟು ಟೇಸ್ಟ್ ಬರಲ್ಲ ಸಾಂಬಾರು. ನೋಡಿ ಈ ಥರ ಚೆನ್ನಾಗಿ ಬೆಂದಿದೆ ನಮ್ಮದು. ನೊರೆ ಎಲ್ಲ ಹೋದ್ಮೇಲೆ ಫೈನಲ್ಲು ಉಪ್ಪು ಹಾಕಬೇಕು. ಸ್ವಲ್ಪನೇ ಉಪ್ಪು ಹಾಕೊಳ್ಳಿ, ಯಾಕೆಂದರೆ ನಾವು ಮುಂಚೆನೇ ಸ್ವಲ್ಪ ಮಸಾಲೆಗೆ ಉಪ್ಪು ಹಾಕಿರ್ತೀವಿ, ಹಂಗಾಗಿ ನೋಡಿಕೊಂಡು ಹಾಕ್ಕೊಳ್ಳಿ ಉಪ್ಪನ್ನ.
ನೆಕ್ಸ್ಟ್ ಇಲ್ಲಿ ಕೊತ್ತಂಬರಿನ ಹಾಕ್ತಿದ್ದೀನಿ. ಸಾಂಬಾರು ರೆಡಿ ಆಯಿತು. ನೀವು ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.